ಯಾರು ನೀನು? ಇಲ್ಲಿಗೆ ಯಾಕೆ ಬಂದಿರೋದು? ಏನು ನಿನ್ನ ಉದ್ದೇಶ? ಯಾರನ್ನ ಸರ್ವನಾಶ ಮಾಡಬೇಕು ಅಂತ ಇದೀಯಾ? ನಿನ್ನೆ ಕೇಳ್ತಾ ಇರೋದು ಅಮೃತ. ನನ್ನ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಲೇಬೇಕು. ನೀನು ಈ ಮನೆಗೆ ಬಂದಿರೋದ್ರ ಹಿಂದಿನ ಉದ್ದೇಶ ಏನು ಅಂತ ನನಗೆ ಹೇಳಲೇಬೇಕು. ಹೇಳು. ಅಂಥದ್ದೇನಿಲ್ಲ ಅಜ್ಜಿ. ಅಂಥದ್ದೇನು ಇಲ್ಲ ಅಂತೀಯಾ? ಯಾರ ಹತ್ರ ಅಷ್ಟು ಜೋರಾಗಿ ಮಾತಾಡ್ತಾ ಇದ್ದೆ? ಯಾರಿದ್ದಾರೆ ಇಲ್ಲಿ? ಯಾರೂ ಇಲ್ಲ. ಯಾರೂ ಇಲ್ಲ ಅಂತೀಯಾ? ಮತ್ತಾರ ಜೊತೆ ಮಾತಾಡ್ತಾ ಇದ್ದೆ? ನನಗೆ ನಿಜವಾದ ವಿಚಾರಗಳು ಗೊತ್ತಾಗಬೇಕು ಅಷ್ಟೇ. ನಿನಗೆ ಯಾರೂ ಇಲ್ಲ, ನೀನೊಬ್ಬ ಅನಾಥೆ ಅಂತ ತಾನೇ ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿರೋದು. ಅಂದಮೇಲೆ ಯಾರನ್ನ ಸರ್ವನಾಶ ಮಾಡಬೇಕು ಅಂತ ಈ ಮನೆಗೆ ಬಂದಿದೆಯಾ? ನಿನ್ನ ಮಾತಿನ ಹಿಂದೆ ಯಾರನ್ನೋ ಕೊಲ್ಲೋ ಉದ್ದೇಶ ಇದೆ. ಈ ಮನೆಯಲ್ಲಿ ಯಾರ ಮೇಲೆ ನೀನು ದ್ವೇಷ ಇದೆ ಅಂತ ಹೇಳು. ಇಲ್ಲ, ನಾನು ಯಾಕಂತ ಕೆಲಸ ಮಾಡಲಿ ಹೇಳಿ? ಮತ್ತೆ ನಿಜ ಗೊತ್ತಾಗಬೇಕು ಈಗ. ಇಲ್ಲ ಅಂದರೆ ಎಲ್ಲರನ್ನೂ ಕರಿತೀನಿ ಈಗ. ಹೇಳ್ತೀನಿ. ಹೇಳು. ನಾನು, ನಮ್ಮಪ್ಪ ಅಮ್ಮ ನಾವೆಲ್ಲರೂ ತುಂಬ ಖುಷಿಯಾಗಿದ್ವಿ. ದೇವರ ಆಶೀರ್ವಾದದಿಂದ ಯಾವ ತೊಂದರೆ ಇಲ್ಲದೆ ಬದುಕ್ತಾ ಇದ್ವಿ. ಆದರೆ ನಮ್ಮ ಹತ್ರ ಇರೋ ಆಸ್ತಿ ಮೇಲೆ ದುಷ್ಟರು ಕಣ್ಬಿತ್ತು. ಆಸ್ತಿ ಮೇಲಿನ ಆಸೆಗೆ ಮನುಷ್ಯತ್ವನೇ ಮರೆತು ಕೊಂದ್ಬಿಟ್ರು. ನನಗೆ ನನ್ನವರು ಅನ್ನೋರು ಯಾರೂ ಇಲ್ಲದೆ ಊರು ಬಿಟ್ಟು ಬಂದ್ಬಿಟ್ಟೆ. ಅಪ್ಪ ಅಮ್ಮನ ನೆನಪಾದಾಗೆಲ್ಲ ತುಂಬ ಸಂಕಟ ಆಗುತ್ತೆ, ಕೋಪ ಬರುತ್ತೆ. ಯಾರು ಕೊಂದಿದ್ದು, ಅವ್ರು ಎಲ್ಲಿದ್ದಾರೆ, ಅವ್ರು ಹೇಗಿದ್ದಾರೆ, ಯಾವ ವಿಚಾರನೂ ಗೊತ್ತಿಲ್ಲ ನನಗೆ. ನಿನ್ನ ಹಳೆ ಕತೆ ಏನೇ ಇರಲಿ, ಈ ಮನೆಯಲ್ಲಿ ಇದೆಯಾ ಅಂದಮೇಲೆ ಆ ಕಥೆನೆಲ್ಲ ಮರೆತು ಬದುಕಬೇಕು. ನಿನ್ನ ಹಳೆ ಕತೆಗೋಸ್ಕರ ಈ ಮನೆ ನೆಮ್ಮದಿನ ಬಲಿ ಕೊಡೋದಕ್ಕೆ ನನಗಿಷ್ಟ ಇಲ್ಲ. ಎಲ್ಲರ ಜೊತೆ ಬದುಕ್ತಾ ಇದೆಯಾ, ಎಲ್ಲರ ಹಾಗೆ ಇರೋದನ್ನ ಕಲಿ ನೀನು. ಇಲ್ಲದೆ ಇರೋ ಯೋಚನೆಗಳನ್ನು ಮಾಡೋಕ್ಕೆ ಹೋದರೆ ನಾನು ಈ ಮನೆಯಲ್ಲಿ ಬೇರೆ ನಿರ್ಧಾರಗಳನ್ನೇ ತಗೋಬೇಕಾಗುತ್ತೆ. ಅರ್ಥ ಆಯ್ತಾ? ಎಲ್ರ ಜೊತೆ ಬದುಕೋ ಆಸೆ ನನಗೂ ಇಲ್ಲ. ನಾನು ಇಲ್ಲಿಗೆ ಬಂದಿರೋದೇ ದ್ವೇಷ ಸಾಧಿಸೋಕ್ಕೆ, ಸೇಡ್ ತೀರಿಸ್ಕೊಳ್ಳೋಕ್ಕೆ. ಎಲ್ರ ಜೊತೆ ಇದ್ದು ಸುಖ ಸಂತೋಷ ಪಡೋ ಮಾತೇ ಇಲ್ಲ. ಬಂದ ಕೆಲಸ ಆಗ್ತಿದ್ದ ಹಾಗೆ ಯಾವ ಸಂಬಂಧ ಅನ್ನೋದನ್ನು ನೋಡದೆ ಹೊರಟೋಗ್ತೀನಿ. ಇವತ್ತು ಒಬ್ಬ ಶತ್ರುವಿನ ಬಲಿ ನನ್ನಿಂದ ಅನ್ನೋದು ಮಾತ್ರ ಸತ್ಯ. Kileshwara Hara Om Jiveshwareswara Kanara